ಯುಕ್ತಿ, ನೀನು ಆ ಕಡೆ ನೋಡು, ನಾನು ಅಲ್ಲಿ ಹುಡುಕ್ತೀನಿ. ಛಾಯಾ, ನಿನಗಿದ್ ನೆನ್ಪಿದ್ಯಾ? ಆಮ್ರಪಾಲಿ ಮೊದಲನೇ ದಿನ ಬಂದಾಗ ಇದೇ ಬಟ್ಟೆ ಅಲ್ವಾ ಹಾಕೊಂಡ್ ಬಂದಿದ್ದು? ಹೌದು. ಯಾವ್ದೋ ನಾಟಕದ ಕಂಪ್ನಿ ಅಂತ ಹೇಳಿದ್ಲಲ್ಲ, ಅಲ್ಲಿದೆ ಇರ್ಬೇಕಿದು. ನನ್ಗೇನೋ ಅದು ಡೌಟು. ಅವಳು ನಿಜವಾಗ್ಲೂ ನಾಟಕದ ಕಂಪ್ನಿ ಅವಳ? ನೀನ್ ಹೇಳೋದು ನಿಜನೇ. ನಮ್ಗೆ ಯಾರಿಗೂ ಅವಳ ಬಗ್ಗೆ ಏನೂ ಗೊತ್ತೇ ಇಲ್ಲ. ಏನು ಗೊತ್ತಿಲ್ದವಳ ನಮ್ಮ ಮನೇಲಿರೋಕ್ ಬಿಟ್ಟಿದೀವಿ. ಕ್ಯಾನ್ ಯು ಬಿಲೀವ್ ಇಟ್? ಅಫ್ಕೋರ್ಸ್ ಬಿಟ್ಟಿದೀವಿ. ಯಾಕಂದ್ರೆ ರಾಜ್ಕುಮಾರ ಪ್ರದ್ಯುಮ್ನ ಅರಸ್ ಹೇಳಿದ್ದಾರೆ, ಈ ಮನೇಲಿ ಅವ್ನು ಹೇಳಿದ್ದು ನಡಿಲೇಬೇಕು. ಇಲ್ಲ ಅಂದ್ರೆ ಈ ಮನೇಲಿ ಭೂಕಂಪನೆ ಆಗ್ಬಿಡುತ್ತೆ. ನಮ್ಮಮ್ಮಂಗೆ ಮಾಯಿಗೆ ತಲೆ ಸುತ್ತ ಬಂದು ಕಣ್ ಕತ್ಲೆ ಹಿಡಿಯುತ್ತೆ. ಪ್ರದ್ಯುಮ್ನ ಇವಳಿಗೆ ಫೋನ್ ಬೇರೆ ಕೊಡ್ಸಿದ್ದಾನೆ, ಸುಮ್ನೆ ವೇಸ್ಟ್ ಅಲ್ವಾ? ಅದೆಷ್ಟು ಕಾಸ್ಟ್ಲಿ ಫೋನ್ ಗೊತ್ತಾ? ನನ್ನ ಹತ್ರ ಇರೋ ಸೇಮ್ ಮಾಡೆಲ್. ಯುಕ್ತಿ ಪ್ಲೀಸ್, ಇನಫ್ ಇಸ್ ಇನಫ್. ಇದನ್ನೇ 100 ಸಲ ಹೇಳಿದ್ಯಾ. ಮತ್ತೆ ಇರಿಟೇಟ್ ಆಗಲ್ವಾ ನನ್ ಫಿಯಾನ್ಸಿ ಬೇರೆಯವ್ರಿಗೆ ಫೋನ್ ಕೊಡ್ಸಿದ್ರೆ? ನೀನ್ ಹೀಗೆ ಯಾವಾಗ್ಲೂ ಕೊರಗ್ತಾ ಇರ್ತೀಯಲ್ಲ, ಅದಕ್ಕೆ ಪ್ರದ್ಯುಮ್ನ ಅವಳಿಗೆ ಗಿಫ್ಟ್ ಕೊಟ್ಟಿದ್ದಾನೆ. ಇಲ್ಲ ಛಾಯಾ, ನನಗನ್ಸುತ್ತೆ ಅವಳೇನೋ ಮಾಟ ಮಂತ್ರ ಮಾಡಿಸಿದಾಳೆ ಅಂತ. ಡೋಂಟ್ ಬಿ ಸಿಲಿ ಯುಕ್ತಿ, ಸುಮ್ನೆ ಏನೇನೋ ಮಾತಾಡ್ಬೇಡ ನೀನು. ಯೋಚನೆ ಮಾಡು ಛಾಯಾ, ಅವಳು ಯಾವಾಗ್ಲೂ ಗಂಧರ್ವ ಕನ್ಯೆ ಅಂತಿರ್ತಾಳೆ. ಅವಳು ನಿಜವಾಗ್ಲೂ ಗಂಧರ್ವ ಕನ್ಯೆನೇ ಆಗಿದ್ರೆ? ಯಾರು? ಆಮ್ರಪಾಲಿನ ಗಂಧರ್ವ ಕನ್ಯೆನ? ರಿಯಲಿ? ಅವಳಿಗೇನೋ ತಲೆ ಕೆಟ್ಟಿದೆ ಅಂದ್ರೆ ನಿನ್ಗೂ ತಲೆ ಕೆಟ್ಟಿದೆಯಾ ಯುಕ್ತಿ? ಮಾಯಿ, ಬಾ ದೇವ್ಯಾನಿ, ಏನಾದರೂ ಮಾತಾಡೋದಿತ್ತಾ? ಹ್ಞೂ ಮಾಯಿ, ಒಂದು ಪ್ರಶ್ನೆ ಕೇಳಬೇಕಿತ್ತು. ಹೇಳು. ಇವರು ಅರಣ್ಯ ಪ್ರವೇಶ ಅಂದ್ರಲ್ಲ, ಏನದು? ಅದೊಂದು ದರಿದ್ರ ಸಂಪ್ರದಾಯ, ಯಾವತ್ತೂ ಇರಬಾರ್ದಾಗಿತ್ತು. ಬುದ್ಧಿ ಇಲ್ಲದೆ ಇರೋ ಗಂಡಸರು ಮಾಡಿರೋ ಶಾಸ್ತ್ರ ಅದು. ಹಾಗಂದ್ರೆ ಏನು ಮಾಯಿ? ಯಾಕೆ ಮಾಡ್ಬೇಕದನ್ನ? ನಿನಗೆ ಗೊತ್ತಿದೆ, ಅರಸು ಮನೆತನದವರು ವಜ್ರ ಮಾರಕ್ ಮುಂಚೆ ಪಾಳೆಗಾರರಾಗಿದ್ರು. ಅದಕ್ಕೆ ನಮಗೆ ಅರಸು ಮನೆತನದ ಹೆಸರು ಬಂದಿರೋದು. ಆಗಿಂದ ಇದ್ದ ಶಾಸ್ತ್ರಗಳು ಈಗ್ಲೂ ನಮ್ಮ ಮನೆಯಲ್ಲಿದೆ. ಈ ಅರಣ್ಯ ಪ್ರವೇಶನ ಒಂದು. ಪಟ್ಟ ಕಟ್ಟಕ್ ಮುಂಚೆ ಒಂದಿನ ಕಾಡಿಗೆ ಹೋಗಿ ಇದು ಬರ್ಬೇಕು ಅನ್ನೋದು ಶಾಸ್ತ್ರ. ಒಂದ್ಸಲ ಕಾಡಲ್ಲಿ ಮನುಷ್ಯರನ್ನ ತಿನ್ನೋ ಹುಲಿ ಇದೆ, ಕಳಿಸ್ಬೇಡಿ ಅಂತ ಹೇಳಿದ್ರು ಕೇಳಲಿಲ್ಲ, ಕಳಿಸಿದ್ದಾರೆ. ಹುಲಿ ಹುಡುಗನ್ನ ತಿನ್ಕೊಂಡು ಹೋಗಿದೆ. ಆವತ್ತಿಂದ ಈ ಸಂಪ್ರದಾಯ ನಿಂತು ಹೋಗಿತ್ತು. ಈಗ ಮತ್ತೆ ನಿನ್ ಗಂಡ ಈ ವಿಷಯನ ಎತ್ತಿದ್ದಾನೆ. ಕ್ರೂರಿ ನಿನ್ ಗಂಡ. ಯೋಚನೆ ಮಾಡ್ಬೇಡ ದೇವ್ಯಾನಿ, ಪ್ರದ್ಯುಮ್ನನ್ನ ಯಾವುದೇ ಕಾರಣಕ್ಕೂ ನಾನು ಕಳ್ಸಲ್ಲ. ನೀವು ಕಳ್ಸಲ್ಲ ಅಂತ ಗೊತ್ತು ಮಾಯಿ, ಆದ್ರೆ ಪ್ರದ್ಯುಮ್ನ ಮನ್ಸು ಮಾಡ್ಬಿಟ್ಟಿದ್ದಾನೆ. ಅವ್ರಪ್ಪನ ಒಪ್ಕೆ ಬೇಕು ಅವನ್ಗೆ. ಇವ್ರು ಏನ್ ಹೇಳಿದ್ರು ಮಾಡ್ತಾನವನು. ಬೇಕಾದ್ರೆ ನಿಮ್ ಮಗನ್ ಮನ್ಸು ಬದಲಾಯಿಸ್ಬೋದು, ಆದ್ರೆ ಪ್ರದ್ಯುಮ್ನಂಗ್ ಬಂದಿರೋದು ನಿಮ್ ಹಠ. ಒಂದ್ಸಲ ಪಟ್ಟು ಹಿಡಿದ್ರೆ ಅವನ್ ಬಿಡಲ್ಲ. ಎಷ್ಟೇ ಆಗ್ಲಿ ನನ್ನ ಮೊಮ್ಮಗ. ರಕ್ತ ಒಂದೇ ಅಂದ್ಮೇಲೆ ಗುಣ ಬದಲಾಗುತ್ತಾ ಹೇಳು? ಗುಣ ಮಾತ್ರ ನಿಮ್ದು ಮಾಯಿ, ಆದ್ರೆ ರಕ್ತ ನಿಜ ಗೊತ್ತಾದ್ರೆ ಏನಾಗುತ್ತೋ ಅಂತ ಭಯ ನನ್ಗೆ. ಅವಳು ನಿಜವಾಗ್ಲೂ ಗಂಧರ್ವ ಕನ್ಯೆ ಅಲ್ಲ ಅಂತೀಯಾ? ಯುಕ್ತಿ, ನಿನ್ ಚಿಕ್ಕ ವಯಸ್ಸಲ್ಲಿ ನಿನ್ ತಲೆಗೇನಾದ್ರು ಏಟು ಬಿದ್ದಿತ್ತಾ, ಅಥವಾ ಇತ್ತೀಚೆಗೆ ಎಲ್ಲಾರು ತಲೆಗೆ ಹೊಡ್ಸ್ಕೊಂಡ್ಯಾ? ಅಂದ್ರೆ ನನಗ್ ಬುದ್ಧಿ ಇಲ್ಲ ಅಂತ ಇದ್ಯಾ? ಮತ್ತಿನ್ ಏನು ಯುಕ್ತಿ? ಯಾರು ಗಂಧರ್ವ ಕನ್ಯೆ ಆಗಿರಕ್ ಸಾಧ್ಯ ಇದೆಯಾ? ಅಥವಾ ಈ ಮುಂಚೆ ಎಲ್ಲಾರು ಗಂಧರ್ವ ಕನ್ಯೆ ನೋಡಿದ್ಯಾ ನೀನು? ಇಲ್ಲ. ಮತ್ತೆ ಇದೆಲ್ಲ ಸ್ಟೋರಿ ಬುಕ್ಸ್ ಅಲ್ಲಿ ಮಾತ್ರ ಇರಕ್ ಸಾಧ್ಯ. ಗಂಧರ್ವ ಕನ್ಯೆ ಅಂತೆ ನಾನ್ಸೆನ್ಸ್. ಮತ್ತಿನ್ಯಾರನ್ನಾರು ನೋಡಿ ರಾಕ್ಷಸಿ ಅಂತನೂ ಅಂತೀನೋ? ಅದೆಲ್ಲ ಬಿಡು ಛಾಯಾ, ನನಗಿಲ್ಲಿ ತುಂಬಾ ಬೋರ್ ಆಗ್ತಿದೆ.
ಏನೂ ಇಲ್ಲ ಈ ರೂಮಲ್ಲಿ. ನಾನೇನೋ ಹುಡ್ಕಕ್ ಬರುವಾಗ ಪೊಲೀಸ್ ಕೆಲಸ ಥರ ಇರುತ್ತೆ ಅನ್ಕೊಂಡಿದ್ದೆ, ಆದರೆ ಇಲ್ಲಿ ಏನೂ ಇಲ್ಲ. ನನಗೆ ಬೋರ್ ಆಗ್ತಿದೆ, ನಾನು ಹೋಗ್ತೀನಿ. ಅಕ್ಕ, ಪೃಥ್ವಿ, ನಾನು ಕಾರಲ್ಲಿ ಹೋಗ್ತಾ ಇದ್ವಿ. ಅದೇ ಕೊನೆ ದಿನ. ಅಕ್ಕ ಖುಷಿಯಾಗಿದ್ದಿತ್ತು. ಏಕೆ? ಏನಾಯ್ತು? ಅವತ್ ನಾನು ಪೃಥ್ವಿನ ಸಾಯಿಸ್ಬಿಟ್ಟೆ. ಅಪಘಾತ ಹೇಗಾಯ್ತು? ನಾನೇ ಮಾಡಿದ್ದು. ಅಪಘಾತ ಆಗಿದ್ ನನ್ನಿಂದಾನೆ. ದಿನ ಮನೇಲಿ ಪೃಥ್ವಿನ ಸಾಯಿಸಿದ ಕೊಲೆಗಾರ ಓಡಾಡೋದನ್ನ ನೋಡ್ಬೇಕು ಅವಳು. ಪ್ರದ್ಯುಮ್ನ, ಅಕ್ಕ, ನೀನ್ ಇಲ್ಲಿದ್ಯಾ? ಇಡೀ ಮನೆ ಹುಡ್ಕೊಂಡ್ ಬಂದೆ ನಿನ್ನ. ಅದ್ ಸರಿ, ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ ಪ್ರದ್ಯುಮ್ನ, ಏನೋ ಹುಡುಕ್ತಾ ಇದ್ದೆ. ಅದು ಪುಟಾಣಿ ರೂಮಲ್ಲಿ ಏನಾದ್ರು ಇದೆಯಾ ಅಂತ ನೋಡಕ್ ಬಂದೆ. ಏನ್ ಹುಡುಕ್ತಿದ್ಯಾ? ಸಿಕ್ತಾ? ಹೆಲ್ಪ್ ಮಾಡ್ಲಾ? ಏನಿಲ್ಲ ಬಿಡು. ಅದ್ ಸರಿ, ನನ್ನನ್ ಯಾಕೆ ಹುಡುಕ್ತಿದ್ದೆ? ಸಾರಿ ಕೇಳ್ಬೇಕಿತ್ತು ನಿನ್ನ ಹತ್ರ. ಸಾರಿನಾ? ಯಾಕೆ? US ಹೋಗೋ ವಿಷಯ ಮಾತಾಡಿ ನಿನಗೆ ಬೇಜಾರಾಯ್ತು ಅನ್ಸತ್ತೆ. ಈ ಮನೆ ಬಿಟ್ಟು ಹೋಗೋ ಮಾತಾಡಿದ್ರೆ ನನಗೆ ತುಂಬಾ ಸಂಕಟ ಆಗುತ್ತೆ ಪ್ರದ್ಯುಮ್ನ. ಅಕ್ಕ, ನೀನು ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ನಾನು ಆ ಮಾತು ಹೇಳಿಲ್ಲ. ನೀನು ಈ ಮನೆಗೆ ಮತ್ತೆ ಬಲಗಾಲಿಟ್ಟು ವಾಪಸ್ ನಡ್ಕೊಂಬರ್ಬೇಕು ಅಂತ ಹೇಳಿದೆ. ನೀನು ನಡಿಬೇಕು ಅನ್ನೋದೇ ನನ್ನ ಆಸೆ ಅಕ್ಕ. ನನಗೆ ಗೊತ್ತು ಪ್ರದ್ಯುಮ್ನ, ಆದ್ರೆ ಕೆಲವು ಸಲ ಬೇರೆಯವರ ಆಸೆಗಳು ನಮಗೆ ಉಸಿರು ಕಟ್ಟಿಸುತ್ತೆ. ಪದೇ ಪದೇ ನೀನು ಹಾಗೆ ಹೇಳ್ತಾ ಇದ್ರೆ, ನಾನು ನಡೀತಾ ಇದ್ರೆ ಈ ಮನೇಲಿ ನನಗೆ ಜಾಗನೇ ಇಲ್ವೇನೋ ಅನ್ಸುತ್ತೆ. ಹಾಗಲ್ಲ ಅಕ್ಕ, ನಾನು ಡಾಕ್ಟರ್ ಹತ್ರ ಎಲ್ಲ ಮಾತಾಡಿದ್ದೀನಿ, ರಿಪೋರ್ಟ್ಸ್ ತೋರಿಸಿದ್ದೀನಿ. ಅಕ್ಕ, ಡಾಕ್ಟರ್ಸ್ ಜಾಸ್ತಿ ದಿನ ಬೇಡ, ಸ್ವಲ್ಪ ದಿನ ಇದ್ರೆ ಸಾಕು ಅಂದಿದ್ದಾರೆ. ಟ್ರೈ ಮಾಡಿದ್ರಲ್ಲಿ ಏನ್ ತಪ್ಪಿದೆ ಹೇಳು? ಪ್ಲೀಸ್ ಅಕ್ಕ. ಸರಿ ಪ್ರದ್ಯುಮ್ನ. ನಿಜವಾಗ್ಲೂ? ನಿಜವಾಗ್ಲು. ನಿನ್ಗೋಸ್ಕರ ನಾನು ಏನಾದರೂ ಮಾಡ್ತೀನಿ. ನೀನ್ ನನ್ನ ಮುದ್ದಿನ ತಮ್ಮ ಅಲ್ವಾ? ಏನ್ ಆಮ್ರಪಾಲಿ, ನೀನು ಹೇಳ್ದೆ ಕೇಳ್ದೆ ಹಂಗ ಹೋಗ್ತಾರ? ನಂಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಏನೋ ನಿನ್ನೆ ಜಗಳ ಆಡಿದ್ವಿ ಅಂತ ಮನೆ ಬಿಟ್ಟು ಹೋಗ್ತಾರ? ಅಟ್ಲೀಸ್ಟ್ ಹೋಗೋಕಿನ ಮುಂಚೆ ಒಂದ್ ಚೀಟಿಲ್ ಬರ್ಬಿಟ್ಟು ಹೋಗ್ಬೇಕಾನೆ. ಅದು ಬೇಡ. ಅಣ್ಣ ನಿಂಗ್ ಫೋನ್ ಕೊಡ್ಸಿಲ್ವಾ? ಅದ್ರಲ್ಲೊಂದ್ ಕಾಲ್ ಮಾಡಿದ್ರೆ ಆಗ್ತಾ ಇತ್ತು, ಅದು ಇಲ್ಲ. ನಾನ್ ನಿನ್ನ ಹತ್ರನೇ ಮಾತಾಡ್ತಾ ಇದೀನಿ ಆಮ್ರಪಾಲಿ, ಯಾಕೆ ಸುಮ್ನೆ ನಿಂತಿದ್ಯಾ? ನಿಂಗ್ ಧ್ಯಾನ ಮಾಡ್ಬೇಕಂದ್ರೆ ಮನೇಲೆ ಎಷ್ಟು ದೊಡ್ಡ ಲಾನ್ ಇದೆ, ಇಲ್ಲೇ ಮಾಡ್ಬೋದಿತ್ತಲ್ಲ. ಎಲ್ಲಾ ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ಯಾ ಅಲ್ಲ ನೀನು? ಆಮ್ರಪಾಲಿ, ಎಲ್ಲಿ ಹೋಗ್ಬಿಟ್ಟಿದ್ರಿ? ನಮ್ಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಹಾಯ್ ಪ್ರದ್ಯುಮ್ನ. ಕನ್ನಡ ಎಷ್ಟು ಸುಂದರವಾದ ಭಾಷೆ ಅಲ್ವಾ? ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಒಂಥರ ಹಾಡ್ ಕೇಳ್ದಂಗ ಆಗತ್ತೆ.
ಬೃಂದಾನೇ ನನ್ ಜೊತೆ ಜಗಳ ಆಡಿರ್ಲಿಲ್ಲ ಅಂದಿದ್ರೆ ನಾನ್ ನಿಮ್ ತರ ಮಾತಾಡಕ್ ಕಲಿತಾನೆ ಇರ್ಲಿಲ್ಲ ಅನ್ಸತ್ತೆ. ನಾನ್ ಮಾತಾಡೋ ಕನ್ನಡ ನೀವ್ ಮಾತಾಡೋ ಕನ್ನಡಕ್ಕಿಂತ ಚೆನ್ನಾಗಿದೆ ಅನ್ನೋ ಸಣ್ಣ ಜಂಬ ಇತ್ತು ನನ್ಗೆ. ಆದ್ರೆ ಈಗ ಅರ್ಥ ಆಗ್ತಾ ಇದೆ, ಎಲ್ಲಾ ತರದ ಕನ್ನಡನೂ ತುಂಬಾ ಚೆನ್ನಾಗಿದೆ. ಹೇಗ್ ಕಲ್ತ್ರಿ ಇಷ್ಟೊಂದೆಲ್ಲ ಒಂದ್ ರಾತ್ರಿಯಲ್ಲಿ? ರಾತ್ರಿ ಇಡೀ ಧ್ಯಾನ ಮಾಡ್ತಾ ಇದ್ದೆ ಬಸ್ ಸ್ಟಾಪ್ ಅಲ್ಲಿ. ಎಷ್ಟೊಂದು ಜನ ಬೇರೆ ಬೇರೆ ತರದ ಕನ್ನಡದಲ್ಲಿ ಮಾತಾಡ್ತಾ ಇದ್ರು. ಎಲ್ರು ಮಾತಾಡೋದನ್ನ ಕೇಳಿಸ್ಕೊಂಡೆ. ಅಷ್ಟಿಗೆ ಕನ್ನಡ ಬಂದ್ಬಿಡ್ತಾ? ನಾನು ಮಾತಾಡ್ತಾ ಇದ್ದಿದ್ ಕನ್ನಡನೇ ಅಲ್ವಾ, ಆದ್ರೆ ನಾನ್ ಮಾತಾಡ್ತಾ ಇದ್ದಿದ್ ಕನ್ನಡ ನಿಮಗ್ ಅರ್ಥ ಆಗ್ತಿರ್ಲಿಲ್ಲ ಅಷ್ಟೇ. ಈಗ ನೀವ್ ಹೇಳೋದು ಎಲ್ಲ ಅರ್ಥ ಆಗ್ತದೆ. ಕ್ಷಮ್ಸಿ, ನಿಮಗ್ ತುಂಬಾ ತೊಂದರೆ ಕೊಟ್ನೇನೋ ಮುಂಚೆ. ಆದ್ರೆ ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ ಈ ತರದ್ ಕನ್ನಡ ಮಾತಾಡೋದಿಕ್ಕೆ. ಒಂಥರ ರೋಮಾಂಚನ. ಅದೇ ಅಂಬರೀಷ್ನವ್ರು ಹಾಡ್ದಂಗೆ, ಕನ್ನಡ ರೋಮಾಂಚನವಿ ಕನ್ನಡ. ನಂಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಬಟ್ ಒಂದು ಗುಡ್ ನ್ಯೂಸ್ ಇದೆ, ಇನ್ಮೇಲೆ ನನ್ನ ಎಲ್ಲಾ ಜೋಕ್ಸ್ ಅರ್ಥ ಆಗತ್ತೆ ನಿಮ್ಗೆ. ನಿನಾದ್, ನೀನ್ ಮಾಡೋ ತಮಾಷೆ ತುಂಬಾ ಮಜವಾಗಿರತ್ತೆ. ನಿಂಗ್ ತಮಾಷೆ ಅನ್ನೋ ಪದ ಎಲ್ಲ ಬರುತ್ತಾ ಇವಾಗ? ಓ, ಕನ್ನಡದ ಎಲ್ಲಾ ಪದಾನು ಬರುತ್ತೆ ನಂಗೆ ಪುಟಾಣಿ. ನಿನ್ ಮಾತ್ ಕೇಳ್ಬೇಕಾಗಿತ್ತು, ಮುಂಚೆನೆ ಕಲಿಬೇಕಾಗಿತ್ತು ನಾನು. ಪರವಾಗಿಲ್ಲ ಬಿಡು, ಈಗ ನಮ್ಗಿಂತ ಚೆನ್ನಾಗ್ ಮಾತಾಡ್ತೀಯ ಅನ್ಸುತ್ತೆ. ಚೆನ್ನಾಗ್ ಮಾತಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕರ್ನಾಟಕಕ್ ಬಂದವರೆಲ್ಲ ಕನ್ನಡ ಮಾತಾಡ್ಲೇಬೇಕಲ್ವಾ. ಕನ್ನಡದವರು ಎಷ್ಟು ವಿಶಾಲ ಮನ್ಸ್ನವ್ರು, ಯಾರೇ ಬಂದ್ರು ಬೇಡ ಅನ್ನಲ್ಲ. ನೀವು ಅಷ್ಟೇ, ನಾನ್ ಯಾರು, ಎಲ್ಲಿಂದ ಬಂದೆ ಏನೂ ಕೇಳಲಿಲ್ಲ. ನನಗ್ ಕಷ್ಟ ಇದೆ ಅಂತ ಗೊತ್ತಾಗಿ ಮನೆಗ್ ಕರ್ಕೊಂಬಂದ್ ಇಟ್ಕೊಂಡ್ರಿ. ಅಷ್ಟೊಂದು ಸಹಾಯ ಮಾಡಿದವ್ರ ಭಾಷೆನಾದ್ರೂ ಕಲಿಬೇಕಲ್ವಾ ನಾನು. ಸರಿಯಾಗಿ ಹೇಳಿದ್ರಿ. ಇದನ್ನೇ ಬೇರೆ ರಾಜ್ಯದಿಂದ ಬಂದವರೆಲ್ಲ ಅರ್ಥ ಮಾಡ್ಕೋಬೇಕು. ಆಗ ನಮ್ ರಾಜ್ಯ ತುಂಬಾ ಉದ್ಧಾರ ಆಗ್ಬಿಡತ್ತೆ. ನಿಜವಾಗ್ಲೂ ಕನ್ನಡ ಕಸ್ತೂರಿನೇ. ನಿನ್ನೆ ರಾತ್ರಿ ಎಷ್ಟು ಬೇರೆ ಬೇರೆ ತರದ್ ಕನ್ನಡ ಕೇಳ್ದೆ ಗೊತ್ತಾ ನಾನು. ಲಘು ಬಾರ್ಲೆ, ಅಷ್ಟ್ ನಿಧಾನ ನಡ್ಕೋದ್ ಬರ್ತೀಯಲ್ಲ. ಎಂತ ಮಾರಾಯ, ನಿಂಗೊಂದು ಭಾಷೆ ಇಲ್ಲವಾ? ಹಾಯ್, ಮರವಂತ ಸಮುದ್ರ ಬದಿ ಹಾಪ ಬಾತ್ರಿಯಾ? ನಿಂಗ್ಲ ಕಂಡ್ರೆ ನಂಗ್ ರಾಶಿ ಇಷ್ಟ. ಲೇ, ಜಾಸ್ತಿ ಆಯ್ತಲ್ಲ ನಿಂದು. ಅದ್ ಯಾವ್ರು ನಿಂಗ್ ಮಡಗ್ತಾನ್ ನೋಡು. ಮಗ, ಅಡ್ಡ ಹಾಕಣ ಬರ್ತ್ಯಾ? ಪುಟಾಣಿ, ಏನ್ ಮಾಡಿದೆ ಅಮ್ರಪಾಲಿಗೆ? ಒಳ್ಳೆ ಫೋನಿಗೆ ಹೊಸ ಅಪ್ಡೇಟ್ ಬಂದಂಗ ಆಡ್ತಿದ್ದಾರೆ. ನಂಗೂ ಅದೇ ಅರ್ಥ ಆಗ್ತಾ ಇಲ್ಲ ಅಣ್ಣ. ಯಾಕಣ ಬೇಜಾರ್ ಮಾಡ್ಕೊಂಡಿದ್ಯಾ? ಬೇಜಾರು ಅಂತಲ್ಲ, ಆಪದ್ ಬಾಂಧವ ಅಂತ ಕರೀತಾ ಇದ್ರು. ಇವತ್ತು ಪ್ರದ್ಯುಮ್ನ ಅಂದ್ಬಿಟ್ರು.